ಸೊ ಇವತ್ತ ಲಂಚಿಗೆ ನಾನು ಪಲಾವ್ ಮಾಡತ್ತೀನಿ, ಸೊಪ್ಪಿನ ಪಲಾವ್ ಮಾಡತ್ತೀನಿ. ಸೊ ಭಾಳಷ್ಟು ಸೊಪ್ಪಿದ್ವು, ಹಾಗಾಗಿ ಎಲ್ಲ ಸೇರಿ ಸೊಪ್ಪಿನ ಪಲಾವ್ ಮಾಡಿ ಭಾಳ ದಿನ ಆಗೈತಿ ಅಂತ ಹೇಳಿ ಇವತ್ತು ಎಲ್ಲ ಸೊಪ್ಪನ್ನು ಹಾಕಿ ಪಲಾವ್ ಮಾಡಕತ್ತೀನಿ. ಸೊ ನಾವು ಯಾವ ಥರ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಅಂತ ಇವತ್ತಿನ ಈ ವಿಡಿಯೋನೊಳಗೆ. ಸೊ ಬರೀ ವಿಡಿಯೋ ಶುರು ಮಾಡೋಣ. ಸೊ ನಾ ಆಲ್ರೆಡಿ ಇಲ್ಲೆಲ್ಲ ಕಟಿಂಗ್ ಮುಗ್ದೈತಿ. ಇಲ್ಲೇ ನೋಡ್ರಿ ಆನಿಯನ್ ಮತ್ತು ಬೀಟ್ರೂಟು, ಬೀನ್ಸ್, ಆಲೂಗಡ್ಡೆ, ಆಮೇಲೆ ಕರಿಬೇವು ತಗೊಂಡೇನಿ. ಆಮೇಲೆ ಇದು ಮಿಕ್ಸಿ ಮಾಡಾಕ ಅಂದ್ರೆ ಪೇಸ್ಟ್ ಮಾಡಾಕ ಇಲ್ಲೇ ಪಾಲಕ್ ಮತ್ತು ಮೆಂತೆ, ಕರಿಬೇವು, ಆಮೇಲೆ ಒಂದು 5 ಮೆಣಸಿನ್ಕಾಯಿ ತಗೊಂಡೇನಿ. ಆಮೇಲೆ ಕೊತ್ತಂಬರಿ, ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ತಗೊಂಡೇನಿ. ಆಮೇಲೆ ಈ ಸೈಡ್ ಬಂದು ಅಕ್ಕಿನ ತೊಳೆದಿಟ್ಕೊಂಡೇನಿ ನಾನು. ಇವಾಗ ಈ ಬಟ್ಲತ್ಲೆ 3 ಬಟ್ಲ ತೊಳೆದಿಟ್ಕೊಂಡೇನಿ ನಾನು ಅಕ್ಕಿನ. ಸೊ ಇವಾಗ ಇದನ್ನ ರೆಡಿ ಮಾಡಬೇಕು. ಸೊ ಫಸ್ಟ್ ಏನು ಸೊಪ್ಪುಗಳನ್ನೆಲ್ಲ ತಗೊಂಡಿನಲ್ಲ, ಸೊ ಇದನ್ನ ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ. ಆ್ಯಕ್ಚುಲಿ ನೀವು ಇದಕ್ಕೆ ಕೊಬ್ಬರಿನೂ ಆ್ಯಡ್ ಮಾಡ್ಬೋದು. ಸೊ ನಂಗೆ ಅಷ್ಟು ಇಷ್ಟ ಆಗಲ್ಲ ಕೊಬ್ಬರಿ ಹಾಕಿದ್ರೆ. ಸೊ ಹಾಗಾಗಿ ಇವತ್ತು ಜಸ್ಟ್ ಇಷ್ಟ ಹಾಕಿ ಮಾಡತ್ತೀನಿ. ಸೊ ಇವಾಗ ಬರ್ರಿ ಸ್ಟಾರ್ಟ್ ಮಾಡೋಣ, ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರೋಣ. ಸೊ ಇವಾಗ ಎಲ್ಲ ಸೊಪ್ಪುಗಳನ್ನು ಹಾಕತ್ತೇನೆ. ಆ್ಯಕ್ಚುಲಿ ಸೊಪ್ಪು ಯಾರು ತಿನ್ನಂಗಿಲ್ಲ ನೋಡ್ರಿ, ಒಬ್ಬೊಬ್ರು ಸೊಪ್ಪು ಇಷ್ಟಪಡಂಗಿಲ್ಲ. ಸೊ ಅವರಿಗೆ ಈ ಥರ ಮಾಡಿ ತಿನ್ಸಿದ್ರೆ ಚಲೋ ಇರ್ತೈತಿ ನೋಡ್ರಿ. ಸೊ ಅಂದ್ರೆ ಹೆಲ್ತಿಗೂ ಚಲೋ, ಅದ್ರ ಜೊತೆಗೆ ಸೊಪ್ಪನ್ನು ತಿಂದಂಗೆ ಅನಿಸ್ತೈತಿ. ಅವರಿಗೆ ಸೊಪ್ಪು ತಿಂದೇ ಇಲ್ಲ ಅಂತಲೂ ಅನಿಸ್ತೈತಿ. ಸೊ ಇವಾಗ ಇಷ್ಟು ಇದಕ್ಕೆ ಹಾಕೊಳಕತ್ತೇನೆ. ಇವಾಗ ಜೀರಿಗೆ ಹಾಕೊಳತ್ತೇನೆ ನಾನು ಇದಕ್ಕೆ. ತಡಿ, ಇದಕ್ಕೆ ನೀರ್ ಹಾಕ್ಬೇಕು ಸ್ವಲ್ಪ. ಇವಾಗ ಅದ್ರ ಸಂಬಂಧ ಬಂದ್ ಮಾಡಿ ನೋಡ್ರಿ. ಇದು ಹಿಂಗ ಇರ್ತೈತಿ ಇದು. ಅದಕ್ಕೆ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಿದ್ನಿ ಅಂದ್ರ ಅವಾಗ ಚೆನ್ನಾಗಿ ಪೇಸ್ಟ್ ಆಕೈತಿ. ಅಷ್ಟಿಗೆ ಹಾಕಂಗಿಲ್ಲ, ತಡಿ ನಾ ಆಮೇಲೆ ಹಾಕಿರ್ತೀನಿ ಒಂದ್ಸತಿ. ನಾನು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀನಲ್ಲ ಪಲಾವ್, ಹಾಗಾಗಿ ಸ್ಟಾರ್ಟಿಂಗ್ ಹಂಗ ಮಿಕ್ಸಿ ಮಾಡ್ಕೊಂಡು ಅದಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಆಮೇಲೆ ಮತ್ತೆ ಮಿಕ್ಸಿ ಮಾಡ್ಕೊತೀನಿ. ಡಿಫ್ರೆಂಟ್ ಸೊಪ್ಪಿನ ಪಲಾವ್ ಟು. ಇವಾಗ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದಾಯ್ತು ನೋಡ್ರಿ. ಇದು ಸೊಪ್ಪಿನ ಪೇಸ್ಟ್ ಆಯ್ತು. ಆಮೇಲೆ ಈ ಸೈಡ್ ಒಂದು ದೊಡ್ಡ ಕುಕ್ಕರ್ ತಗೊಂಡು ಗ್ಯಾಸ್ ಮೇಲೆ ಇಟ್ಟು ಈ ಥರ ಹಚ್ಚಿ ಅದಾದ್ಮೇಲೆ ಇದು ಕಾಯೋ ತನ ವೇಟ್ ಮಾಡೋಣ. ಇವಾಗ ಫಸ್ಟಿಗೆ ನಾನು ಆಯಿಲ್ ಹಾಕೊಳಕತ್ತೇನಿ. ಇಷ್ಟು ಆಯಿಲ್ ಹಾಕೊಂತೇನೆ, ಅದ್ಮಾಸ್ ಹಾಕೊಂತೀನಿ. ಅಷ್ಟು ಇಷ್ಟು ಅಂತೇನಿಲ್ಲ. ಇಲ್ಲೇ ಅಡ್ಗೆ ಮಾಡೋರಿಗೆಲ್ಲ ಗೊತ್ತಿರ್ತೈತೋ, ಯಾರು ಅಡ್ಗೆ ಮಾಡಿದ್ರೆ ನಿಮ್ಗೆ ಗೊತ್ತೈತಿಲ್ರಿ ಅದಕ್ಕೆ ಎಷ್ಟು ಎಣ್ಣೆ ಹಾಕೋಬೇಕು, ಅಷ್ಟು ಎಣ್ಣೆ ಹಾಕೋಬೇಕು. ಅಲ್ಲ, ಒಬ್ಬೊಬ್ರೆ ಎಣ್ಣೆ ಕಡಿಮೆ ತಿಂತಾರೆ, ಒಬ್ಬೊಬ್ರು ಎಣ್ಣೆ ಜಾಸ್ತಿ ತಿಂತಾರ. 10 ml ಹಾಕಿ ಎಷ್ಟು ಹಾಕಿ? ನಾನು ವಿಡಿಯೋ ನೋಡಿ ಅಡ್ಗೆ ಯಾರು ನಾನು ವಿಡಿಯೋ ನೋಡಿ ಒಂದಿಬ್ರು ಅಡ್ಗೆ ಮಾಡ್ರಿ, ಸಮಾಧಾನ ಆಕೈತಿ ನಂಗೆ. ಸ್ಪೆಷಲ್ ಏನಿದೆ ಇದು ಸೊಪ್ಪಿನ ಪಲಾವ್. ಸ್ಪೆಷಲ್ ಸೊಪ್ಪಿನ ಪಲಾವ್. ನಾ ಇದ್ರೊಳಗ ಮಸಾಲ ಏನೂ ಹಾಕತ್ತಿಲ್ಲ. ಮಸಾಲ ಏನೂ ಇಷ್ಟ ಆಗಲ್ಲ ನನಗೆ ಜಾಸ್ತಿ, ಅದಕ್ಕೆ ಸ್ಪೆಷಲ್. ಜಸ್ಟ್ ನನಗೆ ಸೊಪ್ಪು, ತರಕಾರಿ, ಉಪ್ಪು, ಖಾರ ಇದಿಷ್ಟು ಬಿಟ್ರೆ ಸಾಕು, ನಂಗೆ ಏನು ಬೇಡ. ಇವಾಗ ಸಾಸಿವೆ ಹಾಕೊಳತ್ತೇನೆ ನಾನು. ಚಟ್ಪಟನ ಅಂತ ಜೀರಿಗೆ ಹಾಕಿದ್ರಂತವ. ಜೀರಿಗೆ ಹೆಂಗಪ್ಪ ನೀ ಸ್ಪೆಷಲ್ ಕುಕ್? ಸಾಸಿವೆ ಹಾಕಿದ್ರು ಅಂತವು. ಅದು ಎಣ್ಣೆ ಕಾಯಿ ನೋಡ, ಜೀರಿಗೆ ಹಾಕಿದ್ಗಳು ಅಂದ್ವಿಲ್ಲ, ಅದಷ್ಟೊತ್ತಿಗೆ ಎಣ್ಣೆ ಕಾದಿತ್ತದ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಹೆಂಗೆ ಮಾತಾಡ್ತಾರೆ. ನಿನ್ಕಿಂತ ನಾನು ಚಲೋ ನಾನು ಮಾಡ್ತಿದ್ದೆ, ನೀವು ಆಲ್ರೆಡಿ ಎಲ್ಲ ಮಾಡಿಬಿಟ್ಟೆ. ಎಣ್ಣೆ ಬಳಕಿದೆ ಫ್ರೆಂಡ್ಸ್. ಮತ್ತೆ ಅಂತಾರೆ ನೋಡ್ರಿ ಎಣ್ಣೆ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್. ನಾನು ಹಂಗೆ ಹಾಕೊಂಡ್ಬಿಟ್ಟೆ. ಮತ್ತೆ ಕಾಯಿಪಲ್ಲೆ ತೆಗಿತಾಳೆ. ಇವಾಗ ಒಂದ್ ಸ್ವಲ್ಪ ಮೇಲೆ ಇಡು. ಆಮೇಲೆ ಪಾಟ್ ಅಂತ ಉಳ್ಳಾಗಡ್ಡಿ ಹಾಕೊಳ್ಳಿ. ಆಮೇಲೆ ಬೀಟ್ರೂಟ್ ಹಾಕೋತೀನಿ. ಆಮೇಲೆ ಇದನ್ನ ಕೊಲೆ ಅದನ್ನ ಗ್ರೀನ್ ಏನಿದೆ ಬೀನ್ಸ್ ಹಾಕ್ತೀನಿ ನಾವು. ಗ್ರೀನ್ ಅಂತ ಅದಾದ್ಮೇಲೆ ಆಲೂಗಡ್ಡೆ ಒಂದು ಬಾಕಿ ಒಳಗಟ್ಟಿ ಇದನ್ನ ಎಲ್ಲ ಇವಾಗ
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸಿಂಗ್ ಆಗ್ಬೇಕಿದೆ. ಮಿಕ್ಸ್ ಮಾಡ್ತೀನಿ. ಬೀಟ್ರೂಟ್ ಈ ಥರ ತಿನ್ನಕ್ಕೆ ಇಷ್ಟ ಆಗ್ತದೆ ನನಗೆ. ಪಲ್ಯಕ್ಕಿನ್ನ ಈ ಥರ ತಿಂದರೆ ಚಲೋ. ಪಲಾವ್ದಾಗ ಪಲಾವ್ದಾಗ ಇದನ್ನ ಹೆಸರು ಕಾಳು ಹಾಕ್ಬೋದು. ಮಡಿಕೆಗಳು ಉದ್ದು ಎಲ್ಲ ಹಾಕಿ ಮಸ್ತ್ ಹಂಗಲ್ಲ, ನಿನ್ನೆ ಅಪ್ಪಾಜಿ ತಗೊಬಂದಾನಲ್ಲ ಹೆಸರು ಕಾಳು. ಸೊ ಅದನ್ನ ಕಾಳು ಸುಲಿದಿಟ್ಟಾಕಿ. ಸೊ ಸ್ವಲ್ಪ ಇದಾವ. ಈ ಕಡೆ ಬಜ್ಜಿ ಮಾಡಕ್ಕೂ ಬರಲ್ಲ, ಈ ಕಡೆ ಪಲ್ಯ ಮಾಡಕ್ಕೂ ಬರಲ್ಲ. ಹಂಗಾಗಿ ನೀವು ಪಲಾವ್ ಹಾಕಿ ನಮ್ಮ ರೊಟ್ಟಿ ಕಲಿಸ್ತೆ. ಮುಗೀತು, ಕೇಳ್ಕೊಂಬರ್. ಭಾಳ ಸ್ಪೆಷಲ್ ಪಲಾವ್ ಇದೆ ರೀ. ಹಾ ರೀ, ಹಾಕ್ತೇನೆ. ಚಲೋ ಆಗ್ತಾವಂತ ಹಾಕಂತಂದ್ರೆ ಹಾಗಾಗಿ ಅವನ್ನ ಸುಲಿದಿಟ್ಟಿದ್ವಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಸ್ಪೆಷಲ್ ಪಲಾವ್ ತಿನ್ನಂತೇವಿ. ಇವಾಗ ನಾಳೆ ಒಂದು ಸರಿ ಟಾಯ್ಲೆಟ್ ಹೋಗಂಗಾಲಿ. ಕರೆಕ್ಟ್ ಐತಲ್ಲ. ನಾ ಸ್ಲೋ ಇಟ್ಟಿದ್ದೆ, ಫ್ಲೇಮ್ ಸ್ಲೋ ಇಟ್ಟಿದ್ದು. ಸೊ ಇವಾಗ ನಾನು ಹೆಸರು ಕಾಳು ಆಮೇಲೆ ಹಾಕ್ತೀನಿ. ಬಿಕಾಸ್ ಇದು ಹಸಿದಲ್ಲ, ಜಾಸ್ತಿ ಏನ್ ಬೇಯ ನೆಸೆಸರಿ ಇರಂಗಿಲ್ಲ. ಅದ್ರ ಸಂಬಂಧ ಆಮೇಲೆ ಹಾಕ್ತೀನಿ. ಇಲ್ಲ ಹಾಕ್ಬಿಡುವಲ್ಲ ಈಗ ಏನಕ್ಕತೆ ರೈಸ್ ಹಾಕ್ತೀಯಾ? ಇವಾಗ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಿದಾದ್ಮೇಲೆ ರೈಸ್ ಆಗುತ್ತದ. ಹಂಗೆ ರೈಸ್ ಆಗುತ್ತೆ. ಈಗೇನು ಅಂತಾರೆ ಅದಕ್ಕೆ? ಅಕ್ಕಿ ಅಂತ, ಆಮೇಲೆ ರೈಸ್ ಅಂತಾರ. ಆಮೇಲೆ ರೈಸ್ ಅಂತ. ನಮ್ಮ ಅಶ್ಮಿತಾ ರೇಸ್ ಅಂತಾಳೆ. ರೇಸ್ ಹೋಗ್ಕೊಳಕ್ಕೆ ತಿಂದ ರೇಸ್ ಅಂತಾಳೆ. ಹಿಂಗಿತ್ತೆಲ್ಲ ಖಾಲಿ ಆಯ್ತು. 3 ಬಟ್ಲ ಅಕ್ಕಿ, 3 ಬಟ್ಲ ಎಲ್ಲರೂ ಹಾಕತ್ತಪ್ಪ. ಆಗ್ತೈತಿ. ನಾವು 4 ಮಂದಿ ಇದ್ದೀವಿ. 4 ಮಂದಿಗೆ ಹೆಚ್ಚಿಗೆನ ಆಗ್ತೈತೆ. ಸಂಜೆಗೆ ತಿನ್ನೋದು, ಮತ್ತೆ ಉಳಿದ್ರೆ ನಾಳೆ ಬೆಳಗ್ಗೆ ತಿನ್ನೋದು. ನಾಳೆ ಬೆಳಿಗ್ಗೆ ಖಾಲಿ ಆಗ್ತೈತಿ. ಏನ್ರಿ ನೀನು ಕಾರ್ತಿಕ್ ಅದನ್ರಿ ಪಲಾವ್ ಪ್ರಿಯ. ಇವ್ರಿಗೆ ವಿಡಿಯೋ ಮಾಡಂತೇಳಿ ಇವಾಗ ಕಾಡಿ ಬೇಡಿ ಕರ್ಕೊಂಬಂದೀನಿ. ವಿಡಿಯೋ ಮಾಡಕ್ಕೆ ಬರಾಕ ಒಲ್ಲೆಗಿದ್ರು ನನ್ನ ಕಾಟಕ್ಕೆ ಬಂದಾರ ಇವಾಗ. ವೆಜಿಟೇಬಲ್ ಪಲಾವ್ ರೆಡಿ. ನಾಳೆ ನಾನು ಏನಾರ ದೊಡ್ಡ ಇದರೊಳಗ ಸಮೀರ್ ಗತೆ ಆದ್ರ ಅವಾಗ ನನ್ನ ಬೆನ್ನ ಹಿಂದಿ ಇವ್ರಿದ್ರ ಅಂತ ಹೇಳ್ತೀನಿ. ಸ್ಯಾಮ್ ಸಮೀರ್ ಎಲ್ಲ ಗೋಡ್ ಕೊಡ್ಸಂತಲ್ಲ ಅವ್ನ ಹೆಂಡತಿಗೆ, ಹಂಗಾಗಿ ನನಗೆ ಗೋಡ್ ಕೊಡಿಸ್ತಾನೆ. ಅಲ್ಲ, ನಿನ್ನ ಬೆನ್ನಿಂದ ಯಾರಿದ್ರು ಅಂತ ನಂಗೆ ನಿನ್ನ ಹೆಸರು ಹೇಳ್ತೀನಿ. ಅದಕ್ಕೆ ಈಗ ಬಾ ಅಂದಿ. ಅಲ್ಲೇ ಹೋಗ್ತೀವಿ ವೀಕೆಂಡ್ ವಿತ್ ರಮೇಶ್. ವೀಕೆಂಡ್ ವಿತ್ ರಮೇಶ್. ಸೊ ಇವಾಗ ನಾನು ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಸೊಪ್ಪಿನ ಪೇಸ್ಟ್, ಅದನ್ನು ಹಾಕೊಳಕತ್ತೀನಿ. ಏನು ಪಲಾವ್ ಬಿರಿಯಾನಿ ಅಂತಲ್ಲ, ಏನಾಗುತ್ತೆ ಇದಕ್ಕೆ ಆಮೇಲೆ ಲಾಸ್ಟಿಗೆ ಹೆಸರು ಕೊಡೋಣ ಅಂತ ಏನಂತ ಹೇಳಿ. ಸೊ ಈಗ ಗೊತ್ತಾಗಲ್ತ ಏನಕ್ಕೆ ಅಂತೇಳಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸೊಪ್ಪಿನ ಪಲಾವ್ ಅಂತ ನಾ ಹೆಸರು ಕೊಟ್ಟಿದ್ದೆ, ಸ್ಪೆಷಲ್ ಸೊಪ್ಪಿನ ಪಲಾವ್. ಆಮೇಲೆ ಇದು ಬಂದು ಮಸಾಲ ಪೌಡ್ರ್. ಸೊ ಮಸಾಲ ಪೌಡ್ರನ್ನ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಹಾಕ್ತೀನಿ. ಎಗ್ ಮಸಾಲ, ಚಿಕನ್ ಮಸಾಲ ಏನಿಲ್ಲ. ಅದು ಇದಕ್ಕೆಲ್ಲ ನಿನಗೆ ಏನು ಗೊತ್ತಾಗಲ್ಲ, ನೀನು ಕುಕ್ಕಿಂಗ್ ಒಳಗೆ ಏನು ಇಲ್ಲ. ಒಂಥರ ಎಕ್ಸ್ಪರ್ಟ್ ಹೆಂಗಾಗ್ಬೇಕಂತ ಹೇಳಿ. ಇವ್ರು ನಂಗೆ ಅಡ್ಗೆ ಏನೂ ಮಾಡ್ಕೊಡಂಗಿಲ್ಲ ನೋಡ್ರಿ. ನಂಗೆ ಏನೇನು ಅವಾಗಿನ ಎಗ್ಗಾದ್ರೂ ಮಾಡ್ತಿದ್ರು, ಇವಾಗ ಎಗ್ಗು ನಿನ್ನಂಗೆ ಸ್ಪೆಷಲ್ ಮಾಡಕ್ ಬರಲ್ಲಪ್ಪ ನಂಗ. ಸ್ಪೆಷಲ್ ಆಗಿರೋ ಸ್ಪೆಷಲ್ ಅಲ್ಲ, ನಂಗೆ ದಿನ ಸ್ಪೆಷಲ್ ತಿಂತೀನಿ. ಬೇಸರ ನೀ ಮಾಡ ಒಂದ್ಸತಿ ಕುಕ್ಕಿಂಗನ್ನ ಇವ್ರ ಹತ್ರ ಮಾಡಕ್ ಹಚ್ಚಿ ನಾನು ಏನು ನಿನ್ನ ಹತ್ರ ಮಾಡಕ್ ಹಚ್ತೀನಿ. ಅದರದ್ದು ವಿಡಿಯೋ ಮಾಡ್ತೀನಿ ಹೆಂಗಿರ್ತೈತೆ ಅಂತ. ಆಕ್ಚುಲಿ ಕುಕ್ಕಿಂಗ್ ಲೇಡೀಸಿಗಲ್ಲ ಅಂತದ. ಕುಕ್ ಕೂ ಕಿಂಗ್ ಕಿಂಗ್ಗಳು ಮಾಡ್ತಾರಂತ. ಬಟ್ ಅವ್ರು ಬರೀ ತಿಂತಾರ. ಇಷ್ಟ ಆಯ್ತು, ಕೊನೆಗೂ ಏನೋ ಒಂದಾಯ್ತು. ರೈಸಿಗೆ ಬಂತು. ಇವಾಗ ಇವೇನು ಹೆಸರು ಕಾಳು ಸುಲಿದಿಟ್ಕೊಂಡಿತ್ತಲ್ಲ, ಉಳಿದಿರೋ ಹೆಸರು ಕಾಳು ಉಳಿದಿರೋದ್ರಲ್ಲಿ ಅಪ್ಪ ತಂದಿದ್ದಪ್ಪ ಹೆಸರು ಕಾಳು. ಸ್ಪೆಷಲ್ ಸೊಪ್ಪಿನ ಹೆಸರು ಕಾಳು ಪಲಾವ್ ಇಷ್ಟು. ಮತ್ತೆ ಇದನ್ನ ಅಡಿಗೆ ನಾ ಏನಾರ ಒಂದು ಐಟಮ್ ಹಾಕಿದ ಕೂಡಲೇ ಅದ್ರ ಹೆಸರು ಇಡಕತ್ತೀರಿ. ಸ್ಪೆಷಲ್ ಮತ್ತೆ
ಇವಾಗ ಇದ್ರಕ್ಕ 3 ಕಪ್ ಅಕ್ಕಿ ತಗೊಂಡಿದ್ದೆ ನಾನು ಈ ಬೌಲಿಲಿ. ಇವಾಗ ಇದ್ರದ್ದು ಡಬಲ್ 6 ಕಪ್ ಅಕ್ಕಿ ತಗೋಬೇಕು. ಇದು 6 ಕಪ್ ನೀರು ಕುಡಿ 6 ಕಪ್ ನೀರು ಹಾಕ್ಬೇಕು. ಏನೇನಾರ ಮಾತಾಡಕ್ಕೆ ಸ್ಪೆಷಲ್ ಪಲಾವ್ ಮಾಡಿ ಸಹನ ಕನ್ಫ್ಯೂಷನ್ ಅಂತಾಳ. 3 ಆಗಲೇ 3 ಆಗಿತ್ತು. ಖಾಲಿ ಆಗ್ತಷ್ಟು ಸರಿ ಆಗಲೇ 3 ಆಗಿತ್ತು ನೋಡು, ಮತ್ತೆ ಕನ್ಫ್ಯೂಸ್ ಆದಿ. 4 5 ನೋಡ್ರಿ. ಸಾಕ ಇಷ್ಟ ಸಾಕು. ಅಂದ್ರೆ ಉದುರ್ ಹಾಕೈತಿಲ್ಲ ಅಂದ್ರೆ ಮಿಜ್ಜಿ ಆಗ್ಬಿಡ್ತೈತಿ. ಹಂಗಾಗಿ ಇಷ್ಟ ಸಾಕು. ಅದಕ್ಕೆ ಹೊರಗೆ ಮಸ್ತ್ ಮಳೆ ಬರಾಕತೈತಿ ನೋಡ್ರಿ. ಹೊರಗೆ ಫುಲ್ ತಂಪ್ ಮಳಿ, ಇಲ್ಲಿ ಒಳಗೆ ಫುಲ್ ಬಿಸಿ ಪಲಾವ್. ಹಂಗೆ ಅಂತ ಹೇಳಿದ್ರಿ ಇವ್ರು. ಹೊರಗೆ ಮಸ್ತ್ ಮಳೆ ಬರಾಕತ್ತ ಅಂತ ಹೇಳಿದ್ರಿ, ಅದಕ್ಕೆ ಹೇಳಿದ್ವಿ. ಸೊ ಇವಾಗ ಇಷ್ಟ ಆಯ್ತಲ್ಲ. ಇದಕ್ಕೆ ಏನು ಮಿಸ್ ಮಾಡಿವಿ ಹೇಳ್ರಿ, ನೀವು ಗೆಸ್ ಮಾಡಿ. ಇಷ್ಟದನ್ನ ನೀವು ವಿಡಿಯೋ ಮಾಡಿ ಅಲ್ಲ. ಉಪ್ಪ ಖಾರನ ಹಾಕಿಲ್ಲಲ್ಲ. ತಡಿ, ಮತ್ತೆ ನಾವು ಕಂತೆಪ್ಪ ಎಕ್ಸ್ಟ್ರಾ ಖಾರ ಕಮ್ಮಿ ಆಗಿತ್ತು. ಸೊ ಅದಕ್ಕೆ ಕಮ್ಮಿ ಟೇಸ್ಟ್ ಎಲ್ಲಿ ಮಾಡಿದ್ವಿ, ಕಮ್ಮಿ ಆಗೈತೆ ಅನ್ನಕ ರುಚಿ ನೋಡಿದೆ ನಾನು. ಅದಕ್ಕೆ 1-2 ಮೆಣಸಿನ್ಕಾಯಿ ಹಾಕಿದ್ದೆ ಮತ್ತೆ ಎಕ್ಸ್ಟ್ರಾ. ನೋಡ್ರಿ ಇದ್ರೊಳಗೆ ಬೀನ್ಸ್ ಯಾವುದು ಮೆಣಸಿನ್ಕಾಯಿ ಯಾವುದು ಗೊತ್ತಾಗೋದಿಲ್ಲ. ಗೊತ್ತಾಗೈತೆ ಎಷ್ಟು ತಿಂತೇವೆ ಗೊತ್ತಿಲ್ಲ. ಮತ್ತು ಉಪ್ಪು ಕಮ್ಮಿ ಆಗೈತೆ. ಟೇಸ್ಟ್ ನೋಡಕ್ ಹೇಳ್ತೀನಿ ನಿಮಗೆ ಆಮೇಲೆ. ಮಸ್ತ್ ಆಗೈತೆ. ಆಗ ಎಲ್ಲ ರೆಡಿ ಆಗೈತ್ರಿ. ಕುದ್ದೀತನ ವೇಟ್ ಮಾಡ್ಬೇಕು. ಸ್ವಲ್ಪ ಕುದ್ದಾದ್ಮೇಲೆ ಆಮೇಲೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 1-2 ವಿಜಿಲ್ ಹಾಕಿದ್ರೆ ಮುಗಿಯುತ್ತೆ. ಹಾಕ್ಸಿದ್ರೆ ಮುಗಿಯುತ್ತೆ. ಇಷ್ಟ ಪಲಾವ್. ಇವಾಗ ಇದು ಕುದಿ ಬರೋತನ ವೇಟ್ ಮಾಡೋಣ. ಇವಾಗ ಸಣ್ಣಗೆ ಕುದಿ ಬರಾಕತ್ತೈತ್ರಿ. ಕ್ಲೋಸ್ ಮಾಡಿಬಿಡು ನಂತರ ಕುಕ್ಕರ್ ಬಾಯಿನ. ಕ್ಲೋಸ್ ಮಾಡಿ ವಿಜಿಲ್ ಆಗುತ್ತನ ವೇಟ್ ಮಾಡೋನು. ಅದಾದ್ಮೇಲೆ ಯಾವ ಥರ ಆಗೈತಿ ಪಲಾವ್ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ಮಸ್ತ್ ಪಲಾವ್ ರೆಡಿ ಆಗೈತಿ ನೋಡ್ರಿ. ಓಪನ್ ಮಾಡಾಕತ್ತೇನೆ. ಬಿರಿಯಾನಿ ಆಗೈತಿ. ವಾಸ್ತಿ ಮಸ್ತ್ ಬರಂತ. ಚಲೋ ಬರಾಕತ್ತಲ್ಲ. ವಾಸ್ತಿ ಬಾಗಲ್ ಮಠ ಬಂದತ್ ನೋಡಿ. ಸಣ್ಣಕ್ಕನ ಪಲಾವ್ ಬಾಗಲ್ ಮಠ ರುಚಿ ಹೆಂಗಾಗೈತಿ ನೋಡ್ಬೇಕು. ಫುಲ್ ಹೋಗಿ ಬರಂದೈತಿ. ಫುಲ್ ಮಿಕ್ಸ್ ಮಾಡೋಣ ಅಂತ ನಾನು. ಅಂದರೆ ಮಸಾಲ ಅಷ್ಟ ಮ್ಯಾಲ್ಕೊಂಡ್ಬರೋದು. ಹೋಗಿ ನೋಡಿ ಹೆಂಗ್ ಬರಂತ. ಫುಲ್ ಬಿಸಿ ಪಲಾವ್ ಅಷ್ಟ ತಿನ್ನಕ್ ಆಗಂಗಿಲ್ಲ. ಅದ್ರ ಸಂಬಂಧ ಅದ್ರ ಜೊತೆಗೆ ಇಲ್ಲೇ ನೋಡ್ರಿ ಏನ್ ತಗೊಂಬಂದಾರ. ಘಾಟಿ ಏನಂತಾರ ಅದಕ್ಕ, ಏನೈತದು? ಘಾಟೆ ನಮ್ಮ ಕಡೆ ಘಾಟಿಯಾ ಅಂತ ನೋಡ್ರಿ. ಇದು ಘಾಟಿಯಾ ತಗೊಂಬಂದಾರ. ಚೆನ್ನಾಗಿರ್ತೈತಿ, ಜೀರಿಗಿದು ಇರ್ತೈತಿ. ಓಕೆ, ದ್ಯಾಟ್ಸ್ ಸಚ್. ನಾವು ಲಾಂಚ್ ಮಾಡೋಣ. ಸೊ ಪಲಾವ್ ಜೊತೆಗೆ ಘಾಟಿ